ಮೈಸೂರು ಜಿಲ್ಲೆಯ ಸಾಲಿಗ್ರಾಮ ತಾಲೂಕಿನ ಹರದನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವತಿಯಿಂದ 2023 ಹಾಗೂ 24ನೇ ಸಾಲಿನಲ್ಲಿ ರೈತರುಗಳಿಗೆ 9,29,74,000 ರೂಪಾಯಿ ಕೆಸಿಸಿ ಸಾಲವನ್ನು ನೀಡಲಾಗಿದೆ ಎಂದು ಸಂಘದ ಅಧ್ಯಕ್ಷರು ಹಾಗೂ ಮೂಡಾ ಮಾಜಿ ಅಧ್ಯಕ್ಷ ಎಚ್ಎನ್ ವಿಜಯ್ ತಿಳಿಸಿದರು. ಸಾಲಿಗ್ರಾಮ ತಾಲೂಕಿನ ಹರದನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ 2023 ಹಾಗೂ 24ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಸಹಕಾರ ಸಂಘಗಳಿಂದ ಸಾಲವನ್ನು ಪಡೆದಂತಹ ಸಂಘದ ಸದಸ್ಯರುಗಳು ಸಕಾಲಕ್ಕೆ ಸರಿಯಾಗಿ ಸಾಲವನ್ನು ಮರುಪಾವತಿ ಮಾಡಬೇಕು. ಆ ಮೂಲಕ ಸಂಘದಿಂದ ದೊರೆಯುವ ಎಲ್ಲಾ ರೀತಿಯ ಸೌಲಭ್ಯಗಳನ್ನು ಸಂಘದ ರೈತ ಸದಸ್ಯರುಗಳು ಪಡೆದುಕೊಳ್ಳಬೇಕು ಎಂದರು. ಇನ್ನು ಈ ಸಂಘದಲ್ಲಿ ವ್ಯವಹಾರ ಮಾಡುವ ಎಲ್ಲಾ ರೈತ ಬಾಂಧವರು ತಮ್ಮ ಬ್ಯಾಂಕ್ ಖಾತೆಗಳ ಮೂಲಕ ವ್ಯವಹಾರವನ್ನು ನಡೆಸಬೇಕು. ಸಂಘಕ್ಕೆ ಹಣವನ್ನ ಕಟ್ಟಿದಾಗ ಸಂಘದ ರಸೀದಿಯನ್ನ ಪಡೆದುಕೊಳ್ಳಬೇಕು. ಆ ಮೂಲಕ ಸಂಘದೊಂದಿಗೆ ರೈತರುಗಳು ಪಾರದರ್ಶಕ ಆಡಳಿತ ವ್ಯವಸ್ಥೆಗೆ ಕೈಜೋಡಿಸಬೇಕು. ಜೊತೆಗೆ ರೈತರುಗಳಿಗೆ ಸಂಘದಿಂದ ಯಾವುದೇ ರೀತಿಯ ಮಾಹಿತಿ ಬೇಕಾದರೆ ಅಥವಾ ತೊಂದರೆಯಾದರೆ, ಅನ್ಯಾಯಕ್ಕೆ ಒಳಗಾದರೆ ಕೂಡಲೇ ಲಿಖಿತವಾಗಿ ನಮಗೆ ಮಾಹಿತಿಯನ್ನ ನೀಡಿ ತಕ್ಷಣವೇ ರೈತರ ಸಮಸ್ಯೆಗಳನ್ನು ಬಗೆಹರಿಸಲು ಅಗತ್ಯ ಕ್ರಮ ಕೈಗೊಳ್ಳುತ್ತೇವೆ ಎಂದರು. ಇನ್ನು ಸಂಘದ ಯಾವುದೇ ಒಬ್ಬ ಸದಸ್ಯರಿಗೂ ಕೂಡ ಯಾವುದೇ ಸಂದರ್ಭದಲ್ಲಿಯೂ ಯಾವುದೇ ರೀತಿಯ ತೊಂದರೆ ಅಥವಾ ಅನ್ಯಾಯವಾಗದಂತೆ ಕಟ್ಟುನಿಟ್ಟಾಗಿ ಮತ್ತು ಪಾರದರ್ಶಕವಾಗಿ ಸಂಘದ ಆಡಳಿತ ಮಂಡಳಿಯು ಸಂಘದ ಸಿಬ್ಬಂದಿಗಳೊಂದಿಗೆ ಕಾರ್ಯನಿರ್ವಹಿಸುತ್ತಿದೆ. ಸಂಕಷ್ಟಕ್ಕೆ ಸಿಲುಕಿದ್ದ ಸಂಘವನ್ನ ಆಡಳಿತ ಮಂಡಳಿಯವರ ಹಾಗೂ ಸಂಘದ ಎಲ್ಲಾ ಸದಸ್ಯರುಗಳ ಸಹಕಾರದೊಂದಿಗೆ ಅಭಿವೃದ್ಧಿಪಡಿಸುವತ್ತ ಕೆಲಸವನ್ನ ಮಾಡಲಾಗುತ್ತಿದ್ದು, ಪ್ರಸ್ತುತ ಸಾಲಿನಲ್ಲಿ ಸಂಘವು 3,14,155 ರೂಪಾಯಿ ನಿವ್ವಳ ಲಾಭ ಗಳಿಸಿದೆ ಎಂದರು. ಜೊತೆಗೆ ಸಂಘದ ಸಿಬ್ಬಂದಿ ವರ್ಗದವರು ರೈತರುಗಳಿಗೆ ಸ್ಪಂದಿಸುವ ಮೂಲಕ ಅವರ ಕೆಲಸಗಳನ್ನು ಸಕಾಲದಲ್ಲಿ ಮಾಡಿಕೊಡಬೇಕು ಎಂದು ಸೂಚಿಸಿದರು. ನೀವೇನೇ ವ್ಯವಹಾರ ಮಾಡಬೇಕಾದ್ರೂ ನೀವು ಕಟ್ಟಂತ ಹಣಕ್ಕೆ ರಸೀದಿ ತಗೊಳ್ಳಿ, ಮತ್ತೆ ಅದು ಬಿಟ್ಟು ಈ ಬ್ಯಾಂಕ್ ವ್ಯವಸ್ಥೆನೂ ಇದೆ. ಇದರಲ್ಲಿ ಯಾರು ಒಂದು ರೂಪಾಯಿ ಮಿಸ್ ಮಾಡೋಕ್ಕಾಗಲ್ಲ. ಆಮೇಲೆ ಈಗ ಏನು ಲಾಸ್ ಆದ್ರೂ ನಿಮಗೆ ಲಾಸ್ ಆದ್ರೂ ಒಂದೇ, ನಮಗೆ ಲಾಸ್ ಆದ್ರೂ ಒಂದೇ. ಎಲ್ಲರೂ ನಾವೆಲ್ಲ ಒಟ್ಟಾಗಿ ಹೋಗಿ ಸೊಸೈಟಿನ ಉಳಿಸ್ತೀವಿ. ಈ ಸಾರಿ 3,14,155 ರೂಪಾಯಿ ಲಾಭ ಬಂದಿದೆ. ಹೋದ ಸರಿ ಒಂದು 4 ಲಕ್ಷ ಸಿಗಲೇ ಬಂದಿದೆ. ಅದನ್ನ ಈಗ ನಾವೇನಿದೆ ಮಿಸ್ ಆಗಿ ದುಡ್ಡು ಹೋಗಿದೆ, ಅದಕ್ಕೆ ಅದನ್ನ ಮೈನಸ್ ಮಾಡ್ಕೊಂಡು ಹೋಗಿ ಮುಂದಿನ ದಿನಗಳಲ್ಲಿ ನಾವು ಹಂತವಾಗಿ ಅದನ್ನ ಸೊಸೈಟಿನ ಒಳ್ಳೆ ಹಂತಕ್ಕೆ ತಗೊಂಡೋಗೋಣ. ಮೇಯ್ನು ಸಹಕಾರ ಬೇಕಾಗಿರೋದು ನಿಮ್ಮದೇ ಮೇಯ್ನು. ಈಗ ನಾವು ಸದಸ್ಯ ಇರ್ತೀವಿ, ನಾನು ಅಧ್ಯಕ್ಷ ಇರ್ತೀನಿ, ಇನ್ನೊಂದು ವರ್ಷ ಚೇಂಜ್ ಆಗ್ತಾ ಇರ್ತೀವಿ. ಆದರೆ ನಿಮ್ಮಲ್ಲಿ ಒಗ್ಗಟ್ಟಿದ್ರೆ ಯಾರೇನು ಮಾಡೋಕ್ಕಾಗಲ್ಲ. ಆಮೇಲೆ ಜವಾಬ್ದಾರಿ ಜಾಸ್ತಿ ಇರೋದೇ ನಿಮಗೆ. ನೀವೀಗ ಪ್ರಶ್ನೆ ಹೆಂಗೆ ಕೇಳೋದು, ವರ್ಷಕ್ಕೊಂದ್ಸರಿ ಗೊತ್ತಿಲ್ಲ ಕೇಳ್ತೀರ, ಹಂಗಲ್ಲ. ನೀವು ಬಂದು ಏನಾದರೂ ಸಣ್ಣ ಪುಟ್ಟ ಮಾಹಿತಿ ತಪ್ಪಿದ್ರು ನೀವು ಅಲ್ಲಿ ನಮ್ಮ ಇಂತಹ ಸ್ಟಾಫ್ ಕೊಡೋದು ಕೇಳಿ. ಅದಕ್ಕೇನೇ ಅವ್ರು ಏನಾದ್ರು ಸ್ಪಂದಿಸ್ತಾ ಇದ್ದಾಗ ನಾವಿರ್ತೀವಿ, ಸದಸ್ಯರು ಇರ್ತಾರೆ, ಅದಕ್ಕೆಲ್ಲ ಜವಾಬ್ದಾರ ಆಗಿರ್ತೀವಿ. ಮುಂದಿನ ದಿನದಲ್ಲಿ ನಾವೆಲ್ಲ ಒಟ್ಟಾಗಿ ಹೋಗೋಣ, ಈ ಸಂಘನ ಬೆಳೆಸೋಣ ಅಂತ ಹೇಳ್ತಾ ನಾವು